ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಆದರೆ ಜೈಲಿನಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ ನಡುವೆ ಒಡಕು ಮೂಡಿದೆ. ಯಾಕೆ ಬನ್ನಿ ನೋಡೋಣ. ಜೈಲಿನಲ್ಲಿ ಇರುವ ಡಿ ಗ್ಯಾಂಗ್ ನಡುವೆಯೇ ವೈಮನಸ್ಸು. ಭರವಸೆ ಕೊಟ್ಟವರೇ ಕೈ ಬಿಟ್ಟರು ಅಂತ ಅಸಮಾಧಾನ. ಜಾಮೀನು ರದ್ದಾಗಿ ಪುನಃ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ ನಡುವೆ ಬಿರುಕು ಮೂಡಿದೆ ಎನ್ನಲಾಗಿದೆ. ನಟ ದರ್ಶನ್, ಪ್ರದೂಷ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಮತ್ತು ನಾಗರಾಜ್ ನನ್ನ ಒಂದೇ ಸೆಲ್ನಲ್ಲಿ ಇರಿಸಲಾಗಿದೆ. ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವ ವಿಚಾರದಲ್ಲಿ ಚಿತ್ರದುರ್ಗದ ಅನುಕುಮಾರ್ ಹಾಗೂ ಜಗದೀಶ್ ಅಸಮಾಧಾನ ಹೊರಹಾಕಿದ್ದಾರಂತೆ. ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಿದ್ರೆ ನಮ್ಮ ಪೋಷಕರಿಗೆ ಬಂದು ಹೋಗೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಆದ್ರೆ ಇವರು ತಮ್ಮ ಅನುಕೂಲಕ್ಕೆ ಬೇರೆಡೆ ಹೋಗದಂತೆ ಮಾಡಿಕೊಂಡ್ರು ಅಂತ ಇತರರ ಬಳಿ ಬೇಸರ ಹೊರಹಾಕಿದ್ದಾರಂತೆ. ಅಲ್ಲದೆ ವಕೀಲರ ಫೀಸ್ ಕಟ್ಟೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ನೆರವಿನ ಭರವಸೆ ಕೊಟ್ಟವರೇ ಈಗ ಕೈ ಎತ್ತಿದ್ದಾರೆ ಅಂತಿದ್ದಾರೆ. ಜೈಲಿಗೆ ಎಡಿಜಿಪಿ ದಿಢೀರ್ ಭೇಟಿ, ದರ್ಶನ್ ಬ್ಯಾರಕ್ ಚೆಕಿಂಗ್. ಇನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಾರಾಗೃಹ ಇಲಾಖೆಯ ಎಡಿಜಿಪಿ ಬಿ ದಯಾನಂದ್ ದಿಢೀರ್ ಅಂತ ಭೇಟಿ ನೀಡಿದ್ದಾರೆ. ದರ್ಶನ್ ಇರುವ ಬ್ಯಾರಕ್ ಭದ್ರತೆ ಪರಿಶೀಲಿಸಿದ್ದು, ಸಿಬ್ಬಂದಿಗಳ ಬಾಡಿ ಕ್ಯಾಮೆರಾ, ವಿಡಿಯೋಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಮೂಲಸೌಕರ್ಯಗಳ ವಿಷಯವಾಗಿ ದರ್ಶನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ಆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಕೊಟ್ಟಿರುವ ಸವಲತ್ತುಗಳ ಕುರಿತು ಕೋರ್ಟ್ಗೆ ಸಮಗ್ರ ವರದಿ ನೀಡೋದಕ್ಕೆ ಸೂಚಿಸಿದ್ದಾರೆ. ರಾಜಪ್ಪಾಜಿ ನಾಯಕ್, ಟಿವಿ9 ಬೆಂಗಳೂರು.